ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪಿಒಕೆಗೆ ಸಂಬಂಧಪಟ್ಟಂತೆ ಭಾರತ ಈಗ ಬಿಗ್ ಸ್ಟೆಪ್ ಒಂದನ್ನು ತಗೊಳ್ತಾ ಇದೆ. ಅದರ ಮಹತ್ವದ ಸುಳಿವು, ಮೊದಲ ಹೆಜ್ಜೆ, ಮೊದಲ ಆಪರೇಷನ್ ಎಲ್ಲವೂ ಕೂಡ ಪಾಕಿಸ್ತಾನವನ್ನು ಕಂಗಾಲು ಮಾಡಿರೋದು. ಕಳೆದ ಕೆಲವು ದಿನಗಳಿಂದ ಪಾಕಿಸ್ತಾನದ ವಿಚಾರ ಅಷ್ಟಾಗಿ ಬರ್ತಿರಲಿಲ್ಲ. ಆದರೆ ಈ ಒಂದು ತಿಂಗಳಲ್ಲಿ ಪಾಕಿಸ್ತಾನದಲ್ಲಿ ನಡೆಯಲಿರುವಂತಹ ಘಟನೆಗಳು ನಡೆಯಲಿರುವ ಅಂತ ಯಾಕೆ ಅಂತ ಕೇಳಿದ್ರೆ, ಟ್ರಂಪ್ ಆ ಭಾಗದಲ್ಲೂ ಓಡಾಡಬೇಡಿ, ತಮ್ಮ ದೇಶದವ್ರಿಗೆ ಎಚ್ಚರಿಕೆ ಕೊಟ್ಟುಬಿಟ್ಟಿದ್ದಾರೆ. ಅಲ್ಲೇನೇನೋ ನಡೆಯೋದಿದೆ, ತುಂಬ ಆ ಕಡೆ ಹೋಗಬೇಡಿ ಅಂತ ಟ್ರಂಪ್ ಅಮೆರಿಕದವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮುಂದೆ ಏನೇನೋ ನಡೆಯೋದಕ್ಕಿದೆ ಅನ್ನೋ ಸುಳಿವು ಸಿಗ್ತಿದೆಯಲ್ವಾ. ಅದರ ಬೆನ್ನಲ್ಲೇ ಪಿಒಕೆಗೆ ಸಂಬಂಧಪಟ್ಟಂತೆ ಭಾರತ ಅಮೆರಿಕಕ್ಕೆ ಸರಿಯಾದಂಥ ಹೊಡೆತವನ್ನು ಕೊಡ್ತಾ ಇದೆ. ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸ್ಪೆಷಲಿ ಪಿಒಕೆಗೆ ಸಂಬಂಧಪಟ್ಟಂಥ ಕೆಲವು ಬೆಳವಣಿಗೆಗಳು ಪಾಕಿಸ್ತಾನದಲ್ಲಿ ಈಗಾಗಲೇ ನಲುಗಿ ಹೋಗುವಂಥ ಘಟನೆಗಳಾಗಿವೆ. ಎಲ್ಲಿ ತನಕ ಅಂದರೆ ನಾವು ರಿಪೋರ್ಟ್ ಮಾಡಿದ್ದೀವಿ, ಪಾಕಿಸ್ತಾನದ ಸೇನೆಯ ಅಲ್ಲಿನ ಸೋಲ್ಜರ್ಸು ಸಾಮೂಹಿಕ ರಾಜೀನಾಮೆ ಕೊಡ್ತಿದ್ದಾರೆ, ಓಡೋಡಿ ಹೋಗ್ತಿದ್ದಾರೆ. 2,500 3,000 ಈ ಥರ ಸಾಗ್ತಾ ಇದೆ, ಮುಂದಕ್ಕೆ ಹೋಗ್ತಿದೆ ನಂಬರು. ಅಲ್ಲಿ ಬಲೂಚಿಸ್ತಾನ್ ಬಂಡುಕೋರರ ಬಲೂಚಿಗಳ ದಾಳಿಗೆ ಕಂಗೆಟ್ಟಿರುವ ಪಾಕಿಸ್ತಾನದಲ್ಲಿ ಏನೇನು ಆಗ್ತಾ ಇದೆ ಗಮನಿಸ್ತಾ ಇದ್ದೀವಿ. ಒಂದು ವಾರದಲ್ಲಿ ದಾಳಿಗಳ ಮೇಲೆ ದಾಳಿ, ಒಂದು ನೈಟಲ್ಲಿ 12 ದಾಳಿ ಮಾಡಿದ್ದಾರೆ. ಸೈನಿಕರು ಹೆದ್ರ ಕಂಗಾಲಾಗಿ ಓಡ್ತಾ ಇದ್ದಾರೆ, ರಾಜೀನಾಮೆ ಕೊಟ್ಟು ನಮಗೆ ಬೇಡವೇ ಬೇಡ, ಇಲ್ಲಿ ಸೈನಿಕರಾಗಿ ನಾವು ಇರಲ್ಲ ಅಂತ ಕಂಗೆಟ್ಟು ಓಡ್ತಿದ್ದಾರೆ. ಅದನ್ನು ನೋಡಿದ್ದೀವಿ. ಉಗ್ರರ ತಲೆ ಅನ್ನೌನ್ ಗನ್ಮ್ಯಾನ್ಗಳು ಉರುಳಿಸ್ತಿದ್ದಾರೆ. ಮತ್ತೆ 5-6 ತಿಂಗಳಿಂದ ಸ್ಟಾಪ್ ಆಗಿದ್ದಂತಹ ಕಾರ್ಯಾಚರಣೆ ಈಗ ದಿಢೀರ್ ಅಂತ ಶುರುವಾಗಿದೆ. ಅದಾದಮೇಲೆ ಪುಲ್ವಾಮಾ, ನಮ್ಮಲ್ಲಿ ಹೆಂಗೆ ಪುಲ್ವಾಮಾ ದಾಳಿ ಸೈನಿಕರನ್ನ ಬಲಿ ತಗೊಳ್ತೋ ಅದೇ ಸೇಮ್ ದಿಟ್ಟೋ ಅದೇ ಸ್ಟೈಲಲ್ಲಿ ಅಲ್ಲಿ 90 ಜನ ಅಟ್ಯಾಚ್ ಆಗಿದ್ದು. ಇಷ್ಟೆಲ್ಲ ಆಯ್ತಲ್ವ. ಈಗ ನೋಡಿ, ಪಿಒಕೆಗೆ ಸಂಬಂಧಪಟ್ಟಂತೆ ಜೈಶಂಕರ್ ವಿದೇಶಾಂಗ ಇಲಾಖೆ ಅತ್ಯಂತ ಕಠಿಣ ಸಂದೇಶವನ್ನು ಪಾಕಿಸ್ತಾನಕ್ಕೆ ಕೊಡ್ತಾ ಇದೆ. ಈ ಆಕ್ರಮಿಸ್ಕೊಂಡಿದ್ದೀರಲ್ವಾ, ನೀವು ಆ ಜಾಗವನ್ನು ಮೊದಲು ಖಾಲಿ ಮಾಡ್ತಿರೋ ಇಲ್ವೋ? ಕಾಶ್ಮೀರದ ಭಾಗವನ್ನು ನೀವು ಆಕ್ರಮಿಸ್ಕೊಂಡು ತಮ್ಮದು ಅಂತ ಕನಸು ಕಾಣ್ತಿದ್ದೀರಲ್ವಾ, ಅದು ನಮ್ಮದಾಗಿತ್ತು, ನಮ್ಮದಾಗಿರುತ್ತೆ. ವಿಶ್ವಸಂಸ್ಥೆಯಲ್ಲೂ ಕೂಡ ಇದೇ ಚಾಟಿ ಏಟನ್ನು ಬೀಸಿತ್ತು ಮೊನ್ನೆ ಅಷ್ಟೇ. ಪಾಕ್ಗೆ ಸಂಬಂಧಪಟ್ಟಂತೆ ಬ್ಯಾಕ್ ಟು ಬ್ಯಾಕ್ ಡೆವಲಪ್ಮೆಂಟ್ಸ್ ಆಗ್ತಿರೋದು. ಮೊನ್ನೆ ವಿಶ್ವಸಂಸ್ಥೆಯಲ್ಲಿ ಗುಡುಗಿದ್ದಾಯಿತು. ಇವತ್ತು ಜೈಶಂಕರ್ ವಿದೇಶಾಂಗ ಇಲಾಖೆ ಕಟ್ಟುನಿಟ್ಟಿನ ಎಚ್ಚರಿಕೆ, ಡೆಡ್ಲೈನ್ ಕೊಡ್ತಾ ಇದೆ ಪಾಕಿಸ್ತಾನಕ್ಕೆ. ಖಾಲಿ ಮಾಡ್ತಿರೋ ಇಲ್ವೋ, ಜಾಗ ಖಾಲಿ ಮಾಡ್ತಿರೋ ಇಲ್ವೋ ಅಂತ. ಅಲ್ಲಿ ಬಲೂಚಿಗಳನ್ನೇ ತಡೆದುಕೊಳ್ಳೋದಕ್ಕಾಗದೆ ಶೇಕ್ ಆಗ್ತಾ ಇದೆ ಪಾಕಿಸ್ತಾನ. ಈಗ ಕಾಶ್ಮೀರದ ವಿಚಾರದಲ್ಲಿ, ಪಿಒಕೆ ವಿಚಾರದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇರೋದು ಭಾರತ. ಕೇಳ್ತಾ ಇದೆ, ಅವಕಾಶ ಕೊಟ್ಟು ಕೇಳ್ತಾ ಇದೆ, ಖಾಲಿ ಮಾಡ್ತೀರಾ ಇಲ್ವಾ ಅಂತ. ಸೊ ಮೊನ್ನೆ ಪಾಡ್ಕಾಸ್ಟಲ್ಲಿ ಮೋದಿ ಹೇಳಿದ್ರಲ್ವ, ನಾವು ಬಹಳ ಪ್ರಯತ್ನ ಮಾಡಿದ್ವಿ ಪಾಕಿಸ್ತಾನವನ್ನು ಒಳ್ಳೆಯ ರೀತಿಯಿಂದ ಬಗ್ಸೋಕ್ಕಾಗತ್ತಾ ಅಂತ. ನಾನೇ ಲಾಹೋರ್ಗೆ ಹೋಗಿ ಬಂದೆ, ಬಿರಿಯಾನಿ ತಿನ್ಕೊಂಡು ಬಂದರು ಅಂತ ಮೋದಿ ಮೇಲೆ ಆರೋಪ ಬಂತಲ್ಲ. ನಾನೇ ಹೋಗಿ ಬಂದೆ, ನಾನೇ ಪ್ರಯತ್ನ ಮಾಡಿದೆ, ಅವರನ್ನು ಕರೆಸೋದಕ್ಕೆ ನೋಡಿದೆ. ದ್ವಿಪಕ್ಷೀಯ ಮಾತುಕತೆ, ಮತ್ತೊಂದು ರಾಜತಾಂತ್ರಿಕ ನಡೆ, ವಿದೇಶಾಂಗ ನೀತಿ ಎಲ್ಲ ಫೇಲ್ ಆಯಿತು. ಅದು ಯಾವುದೂ ಯಶಸ್ವಿಯಾಗಲ್ಲ ಪಾಕಿಸ್ತಾನವನ್ನು ಬಗ್ಗಿಸುವಲ್ಲಿ, ಆದರೆ ಅವ್ರನ್ನ ಕಂಟ್ರೋಲ್ ಮಾಡುವಲ್ಲಿ ಯಶಸ್ವಿಯಾಗಿದ್ದೀವಿ ಅನ್ನೋದನ್ನು ರಾಜನಾಥ್ ಸಿಂಗು, ಜೈಶಂಕರ್, ಮೋದಿ ಹೇಳ್ಕೊಂಡೇ ಬಂದಿದ್ದಾರೆ. ಈಗ ಉಳ್ಕೊಂಡಿರೋದೇನು, ಅವ್ರನ್ನ ಬಗ್ಗಿಸ್ಬೇಕು, ಬೇರೆ ದಾರಿ ಇದೆ. ಆದರೂ ಒಳ್ಳೆ ರೀತಿಯಿಂದ ಬಗ್ಸೋಕೆ ಹೋಗೋಣ ಅಂದರೆ ಬೆನ್ನಿಗೆ ಚೂರಿ ಹಾಕೋ ಈ ದೇಶ ಏನೂ ಮಾಡೋಕ್ಕಾಗಲ್ಲ. ಅದು ಯಾವುದೋ ಹಂತಕ್ಕೆ ಹೋಗ್ಬಿಟ್ಟಿದೆ, ಬೇರೆಯದ್ದೇ ದಾರಿ ಹಿಡಿದಿದೆ ಅಂತ ಪಾಡ್ಕಾಸ್ಟಲ್ಲೆಲ್ಲ ಹೇಳಿದ್ರಲ್ವ. ಅದಾಗ್ತಿದ್ದಂಗೆ ಪಾಕಿಸ್ತಾನ ಮೈ ಪರ್ಚ್ಕೊಳ್ಳೋಕೆ ಶುರು ಮಾಡ್ತು. ಮೋದಿ ಸುಳ್ಳು ಹೇಳ್ತಿದ್ದಾರೆ, ಭಾರತ ಪಾಕಿಸ್ತಾನದೊಳಗಡೆ ಸಿಕ್ಕಾಪಟ್ಟೆ ಭಯೋತ್ಪಾದಕ ಚಟುವಟಿಕೆಗಳನ್ನು ಮಾಡ್ತಿದೆ, ಬಲೂಚಿಗಳ ಮೂಲಕ ದೇಶದಲ್ಲಿ ಸಿಕ್ಕಾಪಟ್ಟೆ ಉಗ್ರ ಚಟುವಟಿಕೆಗಳನ್ನು ಮಾಡ್ತಿದೆ ಅನ್ನೋ ಮೂಲಕ ಈ ಎಲ್ಲ ದಾಳಿಗಳ ಹಿಂದೆ ತಲೆ ಬಿದ್ದಿದ್ದು, ಟ್ರೈನ್ ಹೈಜಾಕು, ಸೇನಾ ವಾಹನ ಬ್ಲಾಸ್ಟು, ಇದೆಲ್ಲದರ ಹಿಂದೆ ಮೋದಿ ಇದ್ದಾರೆ, ಇದೆ, ಭಾರತ ಇದೆ ಅನ್ನೋ ರೀತಿಯಲ್ಲಿ ಮೋದಿ ಪಾಡ್ಕಾಸ್ಟ್ನ ಸ್ಟೇಟ್ಮೆಂಟ್ಗೆ ಕೌಂಟರ್ ಕೊಡೋಕೆ ಬಂತು. ಅದು ಆಗ್ತಾ ಇದ್ದ ಹಾಗೆ ವಿದೇಶಾಂಗ ಇಲಾಖೆ ಈಗ ಸಿಡಿದೆದ್ದಿದೆ. ಖಾಲಿ ಮಾಡ್ತೀರಾ ಇಲ್ವಾ, ಆಕ್ರಮಿಸ್ಕೊಂಡಿರುವಂತಹ ಭಾಗವನ್ನು ಖಾಲಿ ಮಾಡ್ತೀರಾ ಇಲ್ವಾ ಅಂತ. ಪಿಒಕೆ ವಿಚಾರದಲ್ಲಿ ಎಲೆಕ್ಷನ್ ಹೊತ್ತಲ್ಲೆಲ್ಲ ಸಿಕ್ಕಾಪಟ್ಟೆ ಚರ್ಚೆಯಾಗಿತ್ತು. ಪಿಒಕೆ ವಶಪಡಿಸ್ಕೊಳ್ಳೋದು ಯಾವಾಗ ಅಂದರೆ ನಮ್ಮದೇ ಅದು, ಬಟ್ ಅಧಿಕೃತವಾಗಿ ಅವರ ಸಮಸ್ಯೆಗಳನ್ನೆಲ್ಲ ದೂರ ತಳ್ಳಿ
ನಮ್ಮದು ಅಂತ ಎದೆ ತಟ್ಕೊಂಡು ಹೇಳೋದು ಯಾವಾಗ ಅಂತ ಪ್ರತಿಪಕ್ಷಗಳು ಸವಾಲು ಹಾಕಿದಾಗ ಮುಂದೆ ಬಹಳ ದಿನಗಳು ಬಾಕಿ ಇಲ್ಲ. ಈಗ ಆರ್ಟಿಕಲ್ 376 ಆಯಿತು, ರಾಮ ಮಂದಿರ ಆಯಿತು, ಮೋದಿ ಸರ್ಕಾರ ಪ್ರಾಮಿಸ್ ಮಾಡಿದ್ದನ್ನೆಲ್ಲ ಒನ್ ಬೈ ಒನ್ ಮಾಡ್ತಿದ್ದೀವಿ, ಒನ್ ನೇಷನ್ ಒನ್ ಎಲೆಕ್ಷನ್, ಅದೇ ರೀತಿ POKನೂ ಆಗುತ್ತೆ ಅನ್ನುವಂಥ ಹಿಂಟನ್ನು ಕೊಟ್ಟಿದ್ರು. ರಾಜನಾಥ್ ಸಿಂಗ್ ಅವರು ಗುಡುಗಿದ್ರು, ನೆನಪು ಮಾಡ್ಕೊಳ್ಬಹುದು. ನುಗ್ಗಿ ಹೊಡಿತೀವಿ ಅಂತ ಗುಡುಗಿದ್ದನ್ನು ನೆನಪು ಮಾಡ್ಕೊಳ್ಬಹುದು. ಈಗ ಖಾಲಿ ಮಾಡ್ತಿರೋ ಇಲ್ವೋ ಅನ್ನುವಂತಹ ಫೈನಲ್ ಮೆಸೇಜ್ ಕೊಟ್ಟಂಗೆ ಕಾಣಿಸ್ತಾ ಇದೆ. ಪಾಕಿಸ್ತಾನದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಿರೋ ಹೊತ್ತಲ್ಲೇ POKಗೆ ಸಂಬಂಧಪಟ್ಟಂತ ಬಿಗ್ ಸ್ಟೇಟ್ಮೆಂಟ್. ಮತ್ತೊಂದು ಕಡೆ ನೋಡಿ, POKಯಲ್ಲಿ ಆಕ್ಟಿವ್ ಆಗಿದ್ದ ದೊಡ್ಡ ತಲೆಯನ್ನು ಅವರು ಉಳಿಸಿದ್ದಾರೆ. ಯಾರು ಉಳಿಸಿದ್ದಾರೆ? ಅನ್ನೌನ್ ಗನ್ಮ್ಯಾನ್ಗಳು. ಅದನ್ನು ಮಾಡಿದ ಭಾರತ ಅಂತ ಪಾಕಿಸ್ತಾನ ಬಾಯಿ ಬಡ್ಕೊಳ್ತಾ ಇದೆ. ಹಿಂದಿನಿಂದ ಅನ್ನೌನ್ ಗನ್ಮ್ಯಾನ್ಗಳು ಅಂದರೆ ಇದು ಭಾರತ ರಾನ ಕೃತ್ಯ ಅಂತಾನೆ ಹೇಳ್ತಾ ಇದೆ. ಗೊತ್ತಿಲ್ಲ ಯಾರು. ಖತಲ್, ಈ ಹಫೀಜ್ ಸಯ್ಯದ್ನ ಪರಮಾಪ್ತ, ಆತನ ನೆಂಟ ಹಫೀಜ್ ಸಯ್ಯದ್ನ ಬಲಗೈಯಂತೆ ಕೆಲಸ ಮಾಡ್ತಿದ್ದ ಆಧಾರ ಸ್ತಂಭವಾಗಿದ್ದಂಥ ಖತಲ್ ಮೊನ್ನೆ ಅಷ್ಟೇ ಖತಮ್ ಆದ. ಈತ POKಯಲ್ಲಿ ದೊಡ್ಡ ಮಟ್ಟದಲ್ಲಿ ಬಲವಾಗಿದ್ದ. ಅಲ್ಲಿ ಉಗ್ರರ ತಂಡವನ್ನು ಕಟ್ಟಿ ಬೆಳೆಸುವಲ್ಲಿ ಭಾರತದ ಒಳಗಡೆ ಮತ್ತು POKಯಲ್ಲಿರುವಂಥ ಉಗ್ರರಿಗೆ ಕನೆಕ್ಟಿಂಗ್ ನೆಟ್ವರ್ಕ್ ಆಗಿ ಆತ ಕೆಲಸ ಮಾಡ್ತಾ ಇದ್ದ. ಆತನ ತಲೆ ಉರುಳಿಸೋ ಮೂಲಕ POKಯಲ್ಲಿ ಬಿಗ್ ವಿಕೆಟ್ ಬಿದ್ದಿದೆ ಒಂದು, ಅಲ್ಲಿನ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಅನ್ನೌನ್ ಗನ್ಮ್ಯಾನ್ಗಳಿಂದ. ಸೊ POKಯಲ್ಲಿರುವಂಥ ದೊಡ್ಡ ದೊಡ್ಡ ಉಗ್ರರನ್ನು ಪಾಕಿಸ್ತಾನ ಶಿಫ್ಟ್ ಮಾಡ್ತಿದೆ. ಸೇಫ್ ಆಗಿದೆ ಅಂತ ಅವ್ರಿಗನ್ನಿಸುವಂಥ ಜಾಗಕ್ಕೆ ಆ ಉಗ್ರರನ್ನು ಶಿಫ್ಟ್ ಮಾಡಿ ತಲೆ ಕಾಯ್ತಾ ಇದೆ ಅನ್ನೋದು ಮತ್ತೊಂದು ಬಿಗ್ ಡೆವಲಪ್ಮೆಂಟ್. ಯಾಕೆ? POKಯಲ್ಲಿ ಏನೋ ಒಂದು ಆಪರೇಷನ್ ಶುರುವಾಗಿದೆ ಅನ್ನೋದು ಗೊತ್ತಾಗ್ತಿದ್ದ ಹಾಗೆ ಅಲ್ಲಿರೋರು ತಮಗೆ ಬೇಕಾಗಿರೋರನ್ನೆಲ್ಲ ಶಿಫ್ಟ್ ಮಾಡ್ಕೊಳ್ತಿರೋದು ಬೇರೆ ಪಾಕಿಸ್ತಾನ. ಇದೆಲ್ಲವನ್ನು ಒಟ್ಟಿಗೆ ನೋಡಿದಾಗ ಟ್ರಂಪ್ ಬೇರೆ ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಓಡಾಡಬೇಡಿ, ಆ ಕಡೆ ಹೋಗಲೇಬೇಡಿ ಅಂತ ಅಮೆರಿಕನ್ನರಿಗೆ ಕೊಟ್ಟಿರೋ ಎಚ್ಚರಿಕೆಯನ್ನು ನೋಡಿದಾಗ ಬಿಗ್ ಆಪರೇಷನ್ನ ಸುಳಿವು ಸಿಗ್ತಿದೆ. ಜೈಶಂಕರ್ ಲಾಸ್ಟ್ ವಾರ್ನಿಂಗ್ ಆಯ್ದು, ಖಾಲಿ ಮಾಡ್ತಿರೋ ಇಲ್ವೋ. ಇದೇ ಹೊತ್ತಲ್ಲಿ ಕಾಶ್ಮೀರದ ಸಮಸ್ಯೆ POK ವಿಚಾರದಲ್ಲಿ ಜೈಶಂಕರ್ ಪಾಶ್ಚಿಮಾತ್ಯ ದೇಶಗಳ ವಿರುದ್ಧ ಗುಡುಗಿದ್ದು ವಿಶ್ವಸಂಸ್ಥೆಯ ವರ್ಲ್ಡ್ ಆರ್ಡರೇ ಸರಿ ಇಲ್ಲ. ಇವತ್ತು ಬಹಳ ಬಲಿಷ್ಠವಾದಂತಹ ಮತ್ತು ಸುಧಾರಿಸಲ್ಪಟ್ಟಂತಹ ವಿಶ್ವಸಂಸ್ಥೆ ಅಗತ್ಯ ಇದೆ ಅಂತ ಮೋದಿ ಹೇಳಿದ್ದು. ಅದಾದಮೇಲೆ ಈಗ ಜೈಶಂಕರ್ ಕೂಡ ಹೇಳ್ತಿರೋದು. ಏನು ಹೇಳ್ತಿದ್ದಾರೆ ಕಾಶ್ಮೀರಕ್ಕೆ ಸಂಬಂಧಪಟ್ಟಂತೆ ಅಂದರೆ, ಎರಡನೇ ವಿಶ್ವ ಯುದ್ಧ ಆದಮೇಲೆ ವರ್ಲ್ಡ್ ವಾರ್ 2 ಇದರ ಬಳಿಕ ಅತಿ ಹೆಚ್ಚು ಸಮಯಕ್ಕೆ ಇಲ್ಲೀಗಲ್ ಆಗಿ ಅತಿಕ್ರಮಣ ಮುಂದುವರಿತಾ ಇದೆ. ಅಂದರೆ ಅದು ಕಾಶ್ಮೀರದಲ್ಲಿ ಪಾಶ್ಚಿಮಾತ್ಯ ದೇಶಗಳು ಮಾತ್ರ ಕಂಡು ಕಾಣದಂತೆ ಅಲ್ಲೊಂದು ಇಲ್ಲೊಂದು ನ್ಯಾಯ ಮಾಡ್ತಿದ್ದಾರೆ. ಪಾಕಿಸ್ತಾನದಲ್ಲಿ ಮಿಲಿಟರಿ ಆಧಾರಿತವಾಗಿ ಏನು ಬೇಕಾದರೂ ನಡೆಯುತ್ತೆ. ಅಲ್ಲಿ ಪ್ರಜಾಪ್ರಭುತ್ವವನ್ನು ಹತ್ತಿಕ್ಕುವಂತಹ, ಜನರ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂಥ ಕೆಲಸ ಆದರೂ ಅವ್ರಿಗೇನೂ ಸಮಸ್ಯೆ ಇಲ್ಲ. ಆದರೆ ಭಾರತ ಅಥವಾ ಇನ್ನು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಮಾತ್ರ ಪ್ರಜಾಪ್ರಭುತ್ವ ಕುಗ್ತಾ ಇದೆ. ಮಗದೊಂದು ವ್ಯಕ್ತಿ ಸ್ವಾತಂತ್ರ್ಯ ಅಂತ ಬಂದು ಬಿಡ್ತಾ ಇರೋದು, ಇದೊಂದು ವಿಷಯ ಪಾಯಿಂಟ್ ಔಟ್ ಮಾಡಿದ್ದಾರೆ. ಅದರ ಜೊತೆಗೆ ಕಾಶ್ಮೀರಕ್ಕೆ ಸಂಬಂಧಪಟ್ಟಂತೆ ಆಕ್ರಮಣ ಮಾಡುವಂಥ ಪಾಕಿಸ್ತಾನವನ್ನು, ವಿಕ್ಟಿಮ್ ಆಗಿರುವಂಥ ಭಾರತವನ್ನು ಒಂದೇ ತಕಡಿಯಲ್ಲಿ ಇಟ್ಟು ತೂಕ ಮಾಡ್ತಿದೆಯಲ್ಲ ವಿಶ್ವಸಂಸ್ಥೆ, ಸರಿನಾ ಇದು ಅಂತ ಚಾಟಿ ಬೀಸಿರೋದು. ಸೊ POK ವಿಚಾರದಲ್ಲಿ ಜಗತ್ತಿನಲ್ಲಿ ಯಾವ ದೇಶ ಏನು ಮಾಡುತ್ತೋ ಬಿಡುತ್ತೋ, ನಮ್ಮ ನಿರ್ಧಾರ ಕ್ಲಿಯರ್ ಇದೆ ಅನ್ನೋದನ್ನ ಈಗ ಜಾಗತಿಕ ವೇದಿಕೆಯಲ್ಲಿ ಕೂತು ಗುಡುಕ್ತಿದ್ದಾರೆ ಜೈಶಂಕರ್. ಮೊನ್ನೆ ಅಷ್ಟೇ ಕದ್ದ ಭಾಗವನ್ನು ಪಾಕಿಸ್ತಾನ ವಾಪಸ್ ಕೊಡಲಿ ಅಂತ ವಿದೇಶದ ವೇದಿಕೆಯಲ್ಲಿ ಗುಡುಗಿದ್ರು. ಈಗ ವಿಶ್ವಸಂಸ್ಥೆಯ ನಿಲುವಿನ ಬಗ್ಗೆ, ವರ್ಲ್ಡ್ ಆರ್ಡರ್ ಬಗ್ಗೆ, ಪಾಶ್ಚಿಮಾತ್ಯ ದೇಶಗಳ ನಿಲುವಿನ ಬಗ್ಗೆ ಈ ಕಾಶ್ಮೀರ ಅಂತ ಬಂದಾಗ ಅದೆಲ್ಲ ವಿಚಾರಗಳಲ್ಲಿ ಸರಿಯಾಗಿ ತಿರುಗೇಟು ಕೊಟ್ಟಿದ್ದಾರೆ. ಪಾಶ್ಚಿಮಾತ್ಯ ರಾಷ್ಟ್ರಗಳು ರಷ್ಯಾದ ಆಕ್ರಮಣಕಾರಿ ನಿಲುವಿನ ಬಗ್ಗೆ ಆಕ್ರೋಶ ಹೊರಹಾಕ್ತವೆ, ಯುಕ್ರೇನ್ ಮೇಲೆ ದಾಳಿ ಮತ್ತೊಂದು ಅಂತ. ಆದರೆ ಬೇರೆ ರಾಷ್ಟ್ರಗಳು ಇಂಥ ಗುಣವನ್ನು ಅಳವಡಿಸ್ಕೊಂಡಿರುವಂಥ ಭಯೋತ್ಪಾದಕತೆಯನ್ನೇ ಹೊದ್ದು ಮಲಗಿರುವಂಥ ರಾಷ್ಟ್ರಗಳು ಅವ್ರಿಗೆ ಕಾಣದೇ ಇಲ್ಲ ಪಾಪ ಅಂತ ಪಾಕಿಸ್ತಾನದ ವಿಚಾರದಲ್ಲಿ, ದೊಡ್ಡ ದೇಶವೋ ಸಣ್ಣ ದೇಶವೋ, ಆದರೆ ಕುತಂತ್ರ ಮಾಡುವಲ್ಲಿ, ಸಮಸ್ಯೆ ಮಾಡುವಲ್ಲಿ ಬೇಕಾದಷ್ಟು ಶಕ್ತಿ ಇದೆ ಇವ್ರಿಗೆ, ಬೇರೆ ಏನು ಮಾಡೋಕ್ಕಾಗ್ದಿದ್ರು ಅಂಥವ್ರನ್ನ ಪ್ರೋತ್ಸಾಹ ಮಾಡ್ಕೊಂಡು ಕೂತವ್ರಿಗೆ ಸರಿಯಾಗಿ ತಿರುಗೇಟು ಕೊಟ್ಟಿದ್ದಾರೆ ಜೈಶಂಕರ್. ಸೊ POK ಬಗ್ಗೆ ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತಾ ಇದ್ದಾರೆ ಭಾರತದ ನಾಯಕರು, ವಿದೇಶಗಳಿಗೆ ಕೇಳಿಸುವಂತೆ ಅನ್ನೋದು ಕೂಡ ಮಹತ್ವ ಪಡ್ಕೊಳ್ತಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.